ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಲೇಟೆಸ್ಟ್ WTC ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋದಲ್ಲಿ WTC ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ ಅಂತ ನೋಡೋಣ. WTC ಪಾಯಿಂಟ್ಸ್ ಟೇಬಲ್ಲು ಇಂಗ್ಲೆಂಡ್ ವಿಜೇತರಾದ ಬಳಿಕ ಕೂಡ ಕೊಂಚ ಬದಲಾವಣೆ ಹೊಂದಿದೆ ಅಷ್ಟೇ. ಮೊದಲಾಗಿತ್ತು ಆಲ್ಮೋಸ್ಟ್ ಹಾಗೆ ಇದೆ ಅಂತಲೇ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ ಅಂತ ಬರೋದಾದರೆ ಟೀಮ್ ಇಂಡಿಯಾ ಟಾಪಲ್ಲಿರ್ತಾರೆ. ಇದರಲ್ಲೂ ಕೂಡ 6 ವಿನ್ ಆಗಿ 2 ಲಾಸ್ ಹಾಗೆಯೇ 1 ಡ್ರಾ -2 ಪೆನಾಲ್ಟಿಯೊಂದಿಗೆ 68 PCT ಯೊಂದಿಗೆ ಫಸ್ಟ್ ಪ್ಲೇಸಲ್ಲಿದ್ದಾರೆ. ಇಂಡಿಯಾ ಬಳಿಕ ಆಸ್ಟ್ರೇಲಿಯಾ ಬರ್ತಾರೆ. 8 ವಿನ್ ಹಾಗೆಯೇ 3 ಲಾಸ್ 1 ಡ್ರಾ ಮುಖಾಂತರ 62 PCT ಯೊಂದಿಗೆ ಸೆಕೆಂಡ್ ಪ್ಲೇಸ್ನಲ್ಲಿ ಬರ್ತಾರೆ. ಅದಾದ ಬಳಿಕ ನ್ಯೂಜಿಲ್ಯಾಂಡ್ 3 ವಿನ್ ಹಾಗೆಯೇ 3 ಲಾಸ್ 50 PCT ಯೊಂದಿಗೆ ಥರ್ಡ್ ಪ್ಲೇಸಲ್ಲಿರ್ತಾರೆ. ಶ್ರೀಲಂಕಾ ಕೂಡ ಸೇಮ್ 2 won 2 ಲಾಸ್ 50 PCT ಯೊಂದಿಗೆ ಫೋರ್ತ್ ಪ್ಲೇಸಲ್ಲಿ ಬರ್ತಾರೆ. 5ನೇ ಪ್ಲೇಸ್ನಲ್ಲಿ ಪಾಕಿಸ್ತಾನ ಬರ್ತಾರೆ. 2 won 3 ಲಾಸ್ 36 PCT ಯೊಂದಿಗೆ. ವೆಸ್ಟ್ ಇಂಡೀಸ್ 6th ಪ್ಲೇಸಲ್ಲಿದ್ದಾರೆ. 1 ವಿನ್ 1 ಡ್ರಾ ಹಾಗೆಯೇ 3 ಲಾಸ್ 26 PCT ಯೊಂದಿಗೆ. 7th ಪ್ಲೇಸಲ್ಲಿ ಸೌತ್ ಆಫ್ರಿಕಾ 1 ವಿನ್ ಹಾಗೆಯೇ 3 ಲಾಸ್ 25 PCT ಯೊಂದಿಗೆ 7th ಪ್ಲೇಸಲ್ಲಿ ಬರ್ತಾರೆ. ಇನ್ನು ಬಾಂಗ್ಲಾದೇಶ್ 8th ಪ್ಲೇಸಲ್ಲಿದ್ದಾರೆ. 1 won ಹಾಗೆಯೇ 3 ಲಾಸ್ 25 PCT. ಶಾಕಿಂಗ್ ಏನಂದರೆ ಇಂಗ್ಲೆಂಡ್ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ. 4 ವಿನ್ ಹಾಗೆಯೇ 6 ಲಾಸ್ 1 ಡ್ರಾ -19 ಪೆನಾಲ್ಟಿ ಅವ್ರದ್ದು ಹೋಗಿದೆ. ಇಲ್ಲೇ ಸ್ವಲ್ಪ ಅವ್ರದ್ದು ಹೋಗಿದೆ. PCT 25%ನೊಂದಿಗೆ ಕೊನೆಯ ಸ್ಥಾನದಲ್ಲಿ ಬರ್ತಾರೆ. ಇದು ಸ್ವಲ್ಪ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಗ್ಲೆಂಡ್ನಂತಹ ಬಲಾಢ್ಯ ತಂಡಗಳು ಲಾಸ್ಟ್ನಲ್ಲಿ ಇರೋದು ಸ್ವಲ್ಪ ಹಾಗೇ ಅನಿಸುತ್ತೆ. ಸೊ ಇದಾಗಿತ್ತು WTC ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ